ಜೈ ಶ್ರೀರಾಮ್. ವೆಲ್ಕಮ್ ಟು ಮೈ ರಾಮಾಯಣ ಜರ್ನಿ. ನಾನಿವತ್ತು ರಾಮಾಯಣದಲ್ಲಿ ಏನ್ ಓದ್ದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ಕೇಳಿಸ್ಕೊಳ್ಳಿ. ನಿನ್ನೆ ದಿನ ನಾವು ನೋಡಿದ್ವಿ, ಶತ್ರುಘ್ನ ಮಂಥರೆನ ಸಾಯಿಸ್ಬೇಕು ಅನ್ಕೋತಾನೆ. ಭರತ ಬಂದು ತಡಿತಾನೆ. ಅಂದ್ರೆ ನಾವು ಸ್ತ್ರೀ ಹತ್ಯೆ ಮಾಡೋದು ತಪ್ಪು, ಅಧರ್ಮ. ಸ್ತ್ರೀ ಹತ್ಯೆ ಮಾಡಿ ಹೋಗಿ ರಾಮನ್ ಮುಂದೆ ಅಂದ್ರೆ ದೇವರ ಮುಂದೆ ನಿಂತ್ಕೊಂಡ್ರೆ ಅವನು ನಮ್ನ ಒಪ್ಕೊಳ್ಳಲ್ಲ, ಅಂದ್ರೆ ಮೆಚ್ಕೊಳಲ್ಲ ನಮ್ ಕೆಲ್ಸನ. ದೇವ್ರು ನಮ್ಮನ್ನ ಪ್ರೀತಿಸಲ್ಲ. ಹಾಗಾಗಿ ನಾನ್ ಕೈಕಿಗೂ ಏನು ಮಾಡಿಲ್ಲ. ನೀನು ಕೂಡ ಮಂತ್ರೇನ ಸಾಯಿಸ್ಬೇಡ, ಅವಳನ್ನ ಊರಿಂದ ಬಹಿಷ್ಕಾರ ಹಾಕೋಣ ಅಂತ ಹೇಳ್ತಾನೆ. ಹಾಗೆ ಭರತ ರಾಮನ ಮರಳಿ ಅಯೋಧ್ಯೆಗೆ ಕರ್ಕೊಂಡ್ ಬರ್ಬೇಕು ಅಂತ ರಸ್ತೆ ಎಲ್ಲ ನಿರ್ಮಾಣ ಮಾಡಕ್ ಹೇಳಿರ್ತಾನೆ. ಅಲ್ಲಲ್ಲಿ ವಿಶ್ರಾಂತಿ ಪಡೆಯಕ್ಕೆ ಕುಟೀರಗಳನ್ನ, ಅಂದ್ರೆ ಚಿಕ್ಕದಾಗಿ ನೆರಳಿರೋ ತರ ಕುಟೀರಗಳನ್ನ ನಿರ್ಮಾಣ ಮಾಡಕ್ ಹೇಳಿರ್ತಾನೆ. ಹಾಗೆ ಬಾವಿ, ನೀರ್ ಬೇಕಲ್ಲ, ದಾರಿ ಉದ್ದಕ್ಕೂ ಹೋಗ್ಬೇಕಂದ್ರೆ ಬಾವಿನೆಲ್ಲ ನಿರ್ಮಾಣ ಮಾಡಕ್ ಹೇಳಿರ್ತಾನೆ. ಭರತನ್ ಜೊತೆ ಶತ್ರುಘ್ನ ಹಾಗೆ ವಶಿಷ್ಠರು ನಾನು ಕೂಡ ಬರ್ತೀನಿ ಅಂತ ಹೇಳ್ತಾರೆ. ಮಂತ್ರಿಗಳು, ಅಯೋಧ್ಯ ಜನರು, ಎಲ್ಲಾ ಪ್ರಜೆಗಳು, ಹಾಗೆ ಅವರ ತಾಯಂದಿರು ಕೌಸಲ್ಯ ಮತ್ತೆ ಸುಮಿತ್ರೆ, ಅವರು ಎಲ್ಲ ನಾವು ಬರ್ತೀವಿ ಅಂತ ಹೇಳ್ತಾರೆ. ಎಲ್ರು ಒಂದೇ ಕಡೆ ಆದ್ಮೇಲೆ ಕೈಕೆ ಒಬ್ಳೆ ಹೇಗಿರ್ತಾಳೆ. ಸೊ ಹಾಗಾಗಿ ಅವಳು ನಾನು ಕೂಡ ಬರ್ತೀನಿ ಅಂತ ಚಿಕ್ಕ ಧ್ವನಿಯಲ್ಲಿ ಚಿಕ್ಕ ಮುಖ ಮಾಡ್ಕೊಂಡು ಹೇಳ್ತಾಳೆ. ಇವಾಗ ಅವಳಿಗೆ ಅವಳ ತಪ್ಪಿನ ಅರಿವು ಆಗಿದೆ ಅನ್ಸತ್ತೆ. ಸೊ ಎಲ್ಲಾ ರಾಮನ್ನ ಮರಳಿ ಅಯೋಧ್ಯೆಗೆ ಕರ್ಕೊಂಡ್ ಬರ್ಬೇಕು ಅಂತ ಪಯಣ ಬೆಳೆಸ್ತಾರೆ. ಹೋಗ್ಬೇಕಂದ್ರೆ ಅವ್ರು ಹೋಗಿರೋ ದಾರಿಯಲ್ಲೇ ಹೋಗ್ಬೇಕಲ್ಲ, ಗಂಗಾ ನದಿ, ಸರವು ನದಿ ಎಲ್ಲ ದಾಟ್ಕೊಂಡ್ ಹೋಗ್ಬೇಕು. ಗಂಗಾ ನದಿ ಹತ್ರ ಹೋಗಿರುವಾಗ ಗುಹ ಸಿಗ್ತಾನೆ. ಗುಹಂಗೆ ಅಂದ್ರೆ ಅಯೋಧ್ಯೆ ಸೈನ್ಯ ಬರ್ತಿದೆ ಅಂದ ತಕ್ಷಣ ಗುಹಂಗೆ ತುಂಬಾ ಕೋಪ ಬರತ್ತೆ. ಮೇ ಬಿ ಇವನು ಹೋಗಿ ರಾಮನ್ನ ಮತ್ತೆ ಲಕ್ಷ್ಮಣನ ಸಾಯ್ಸಕ್ ಹೋಗ್ತಿರ್ಬೋದು ಇಷ್ಟೆಲ್ಲಾ ಜನನ ಕರ್ಕೊಂಡು ಅಂತ. ಅಂದ್ರೆ ಭರತನ್ ಉದ್ದೇಶ ಗುಹನಿಗ್ ಗೊತ್ತಿರಲ್ಲ. ಹಾಗಾಗಿ ಅವನು ಭರತನ್ ಬಗ್ಗೆ ತಪ್ಪು ತಿಳ್ಕೊಂಡು ಅವನ್ ಮೇಲೆ ಕೋಪ ಮಾಡ್ಕೊಂಡು ನಮ್ ಸೈನ್ಯನು ಎಲ್ಲಾ ತಯಾರಾಗ್ಲಿ, ಈ ಗಂಗಾ ನದಿನೇ ದಾಟಕ್ ಬಿಡ್ಬಾರ್ದು ನಾವು ಅಯೋಧ್ಯೆ ಸೈನ್ಯನ, ಅಂದ್ರೆ ಭರತ ಮತ್ತೆ ಅಯೋಧ್ಯನ ಈ ಗಂಗಾ ನದಿ ದಾಟಕ್ಕೆ ಬಿಡ್ಬಾರ್ದು. ಏನು ಅವ್ರ ಜೊತೆ ಇಲ್ಲೇ ಯುದ್ಧ ಮಾಡಿ ಅವ್ರನ್ನ ಸಾಯಿಸೋಣ, ಪರವಾಗಿಲ್ಲ, ನಮಗ್ ರಾಮ ಏನೇ ಶಿಕ್ಷೆ ಕೊಟ್ರು ಅನ್ನೋ ಮನಸ್ಥಿತಿಯಲ್ಲಿ. ಆದ್ರೆ ಭರತ ಬಂದು ಗುಹನಿಗೆ ಕೇಳ್ತಾನೆ, ಯಾವ ಕಡೆ ನನ್ನನ್ನ ಪಯಣ ಬೆಳೆಸಿದ ಅಂತ ಎಲ್ಲ ಕೇಳ್ತಾನೆ. ಅವಾಗ ಅಂದ್ರೆ ನಾವು ವಾಪಸ್ ರಾಮನ ಮರಳಿ ಕರ್ಕೊಂಡ್ ಬರಕ್ಕೆ, ಅಯೋಧ್ಯೆ ಕರ್ಕೊಂಡ್ ಬರಕ್ಕೆ ಹೋಗ್ತಿದೀವಿ ಕಾಡಿಗೆ ಅಂತ ಗುಹನ್ ಹತ್ರ ಭರತ ಹಾಗೆ ಸುಮಂತ್ರ ವಶಿಷ್ಠರು ಎಲ್ಲಾ ಹೇಳಿದ್ಮೇಲೆ ಗುಹಂಗೆ ತುಂಬಾ ಖುಷಿ ಆಗತ್ತೆ, ಸಂತೋಷ ಆಗತ್ತೆ, ಭರತನ್ ಬಗ್ಗೆ ಹೆಮ್ಮೆ ಆಗತ್ತೆ. ಅವನು ಹೇಳ್ತಾನೆ, ಗುಹ, ನಾನು ನಿನ್ನ ತಪ್ಪು ತಿಳ್ಕೊಂಡಿದ್ದೆ, ಅಪಾರ್ಥ ಮಾಡ್ಕೊಂಡಿದ್ದೆ. ಅಂದ್ರೆ ನಿನ್ ಒಳಗಿರುವ ಸಹೋದರ ಅಥವಾ ತಂದೆ ಸ್ಥಾನದಲ್ಲಿ ರಾಮನ್ ಏನ್ ನೋಡ್ತೀಯ ಅದು ನಂಗೆ ತುಂಬಾ ಖುಷಿ ಕೊಡ್ತು. ನಿನ್ನಿಂದನೇ ರಾಮ ಕಾಡಿಗೆ ಹೋದ ಅನ್ನೋ ಕೋಪ, ಬೇಸರ ನಿನ್ ಮೇಲೆ ಇತ್ತು ಅಂತ. ರಾಮ ಲಕ್ಷ್ಮಣ ಸೀತೆ ಇಲ್ಲೇ ಇದ್ರು ಅಂತ ಹೇಳಿರುವಾಗ ಭರತ್ ನಂಗೆ ತುಂಬಾ ಬೇಜಾರಾಗತ್ತೆ. ಎಲ್ ಕುಂತಿದ್ದ ನನ್ ರಾಮ, ಅಂದ್ರೆ ನನ್ ರಾಮನ ಎಲ್ ಕೂತಿದ್ದ, ಎಲ್ ಮಲ್ಕೊಂಡಿದ್ದ ಅಂತ ಎಲ್ಲ ಗುಹನ ಹತ್ರ ಕೇಳ್ತಾನೆ. ಗುಹ ತೋರಿಸ್ತಾನೆ, ಇದೇ ಜಾಗದಲ್ಲಿ ಮಲ್ಗಿದ್ದು, ಇದೇ ಮರದ ಕೆಳಗಡೆ ಮಲ್ಗಿದ್ದು ಅಂತ. ಅದನ್ನ ಸ್ಪರ್ಶ ಮಾಡಿ ಏನು ಆ ದರ್ಬೆ ಅಂದ್ರೆ ಎಲೆಗಳು, ಅವು ಪುಣ್ಯ ಮಾಡಿರುವಷ್ಟು ನಾವು ಪುಣ್ಯ ಮಾಡಿಲ್ಲ, ನನ್ನನ್ನ ಇಲ್ಲಿ ಮಲ್ಕೊಂಡ, ಅಂದ್ರೆ ಅರಮನೆಯಲ್ಲಿ ಎಲ್ಲೋ ತೂಗು ಮಂಚದಲ್ಲಿ ಮಲಗ್ಬೇಕಿತ್ತು, ಇಲ್ಲಿ ಮಲ್ಗಿದಾನ ನನ್ನ ಅಂತ. ಅಮ್ಮ ಇದೆಲ್ಲ ನಿನ್ನಿಂದಾನೆ ಅಂತ ಕೈಕೆಗೂ ಕೂಡ ಬೈತಾನೆ. ಹಾಗೆ ಬೇರೆ ಏನೆಲ್ಲಾ ಮಾತುಕತೆ ಆಯ್ತು ಅಂತ ಕೇಳ್ತಾನೆ. ಅವ್ರು ಇಡೀ ರಾತ್ರಿ ಮಾತಾಡಿರ್ತಾರಲ್ಲ ರಾಮ ಸೀತೆ ಮಲ್ಗಿರುವಾಗ, ಅವ್ರನ್ನ ಕಾವಲು ಕಾಯ್ಬೇಕು ಅಂತ ಲಕ್ಷ್ಮಣ ಸುಮಂತ್ರ ಗುಹ ಇಡೀ ರಾತ್ರಿ ಎಲ್ಲ ಮಾತಾಡಿರ್ತಾರೆ. ಅದನ್ನೆಲ್ಲಾ ಏನೇನ್ ಮಾತಾಡಿದ್ರು ಅಲ್ಲಿ ನಡೆದಿರುವಂತ ಕನ್ವರ್ಸೇಷನ್ ಭರತನಿಗೆ ಗುಹ ಹೇಳ್ತಾನೆ. ಅವಾಗ ಭರತ ಹೇಳ್ತಾನೆ, ಲಕ್ಷ್ಮಣನೇ ಪುಣ್ಯವಂತ, ಅವನೇ ಭಾಗ್ಯವಂತ, ಏನು ದೇವರ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಅಂದ್ರೆ ಅವರು ರಾಮನ್ನ ದೇವ್ರು ಅಂತ, ಅವ್ರು ನಿಜವಾಗ್ಲೂ ದೇವ್ರು. ಬಟ್ ಅವಾಗ ಲಕ್ಷ್ಮಣಿಗಾಗ್ಲಿ ಭರತನ್ಗಾಗ್ಲಿ ಶತ್ರುಘ್ನಂಗಾಗ್ಲಿ ದೇವ್ರ ಅವತಾರ ಅಂತ ಗೊತ್ತಿರ್ಲಿಲ್ಲ. ಅದು ಒಂದು ಸಮಯ ಯುದ್ಧದಲ್ಲಿ ಲಕ್ಷ್ಮಣನಿಗೆ ಅವನು ನಾಗಶೇಷ ಅಂದ್ರೆ ಶೇಷ ಅವತಾರ ಅಂತ ಗೊತ್ತಾಗತ್ತೆ. ಆದ್ರೆ ನಾರ್ಮಲ್ ಡೇಸ್ ಅಲ್ಲಿ ಲಕ್ಷ್ಮಣನಿಗಾಗ್ಲಿ ಭರತನಿಗಾಗ್ಲಿ ಅವ್ರ ಹತ್ರ ಇರೋ ದೈವಿಕ ಅಂಶದ ಬಗ್ಗೆ ಗೊತ್ತಿರಲ್ಲ. ಆದ್ರೆ ಅವರು ರಾಮನ ದೇವ್ರು ಅಂತ ಪೂಜೆ ಮಾಡ್ತಿರ್ತಾರೆ, ಅಂದ್ರೆ ಅಷ್ಟು ಪ್ರೀತಿಯಿಂದ ನೋಡ್ಕೋತಿರ್ತಾರೆ. ಅಲ್ಲಿ ವಿಷ್ಣು ಮೂರ್ತಿ ಇದ್ರೂನು ವಿಷ್ಣುನ್ಕಿಂತ ರಾಮನೇ ಹೆಚ್ಚು ಅನ್ನೋ ತರ, ಅಂದ್ರೆ ಅಷ್ಟು
ಅಷ್ಟು ಒಳ್ಳೆ ಗುಣಗಳಿರತ್ತೆ ರಾಮನ ಹತ್ರ. ಅವನು ಅಲ್ಲಿ ಮಲ್ಗಿರುವಂತ ಜಾಗನ, ಹಾಗೆ ಲಕ್ಷ್ಮಣನಿಗೆ ಸಿಕ್ಕಿರುವಂತ ಭಾಗ್ಯ, ಅದನ್ನೆಲ್ಲ ಹೊಗಳ್ತಾನೆ, ಅಳ್ತಾನೆ, ದುಃಖನ ವ್ಯಕ್ತಪಡಿಸ್ತಾನೆ. ಹಾಗೆ ಗುಹನು ಅವರಿಗೆ ಸಹಾಯ ಮಾಡ್ತಾನೆ ನದಿಯನ್ನೆಲ್ಲ ದಾಟ್ಕೊಂಡು ಹೋಗಕ್ಕೆ. ಮಾರ್ಗದರ್ಶನ ತೋರ್ತಾನೆ, ಯಾವ ರೀತಿ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತ. ಗಂಗಾ ನದಿನ ಎಲ್ಲ ಅಯೋಧ್ಯ ಪ್ರಜೆಗಳು ಹಾಗೆ ಇವರೆಲ್ಲ ತಾಯಂದಿರು, ಭರತ, ವಶಿಷ್ಠರು, ಮಂತ್ರಿಗಳು ಎಲ್ಲ ಇಡೀ ಸೈನ್ಯ ಗಂಗಾ ನದಿನ ದಾಟ್ಕೊಂಡು ಮುಂದೆ ಭಾರದ್ವಾಜರ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿರುವಾಗ ಅವ್ರಿಗೆ ಯಾವುದೇ ಭರತನ ಮೇಲೆ ಯಾವುದೇ ರೀತಿ ಕೋಪ ಆಗ್ಲಿ ಬೇಜಾರಾಗ್ಲಿ ಇರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರತ್ತೆ ಯಾವ್ದೋ ಒಂದು ಒಳ್ಳೆ ಕೆಲ್ಸಕ್ಕನೇ ರಾಮ ಕಾಡಿಗೆ ಬಂದಿದ್ದಾನೆ, ಇಲ್ಲಿರುವಂತ ಸಮಸ್ಯೆನ ಬಗೆಹರ್ಸಕ್ಕನೇ ರಾಮ ಬಂದಿದ್ದಾನೆ ಅನ್ನೋದು ಗೊತ್ತಿರತ್ತೆ. ಮಿಕ್ಕಿದ್ದೆಲ್ಲ ಒಂದು ನೆಪ, ಕಾರಣ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ. ಹಾಗಾಗಿ ಹೋಗಿ ಕೇಳ್ತಾನೆ ಭರತ, ಸುಮಂತ್ರ, ಮಂತ್ರಿಗಳೆಲ್ಲ ಭಾರದ್ವಾಜರ ಆಶ್ರಮದಲ್ಲಿ. ರಾಮ ಅಂದ್ರೆ ಅಣ್ಣ ಯಾವ ಕಡೆ ಹೋದ್ರು, ಎಲ್ಲಿದ್ದಾರೆ ಅಂತ ಎಲ್ಲ ಕೇಳ್ತಾನೆ. ಅವ್ರು ಹೇಳ್ತಾರೆ, ಚಿತ್ರಕೂಟದಲ್ಲಿ ನಾನೇ ಅವರಿಗೆ ಮಾರ್ಗದರ್ಶನ ತೋರಿದ್ದು, ಅಂದ್ರೆ ದಾರಿ ತೋರಿದ್ದು, ಅಲ್ಲಿ ನೆಲ್ಸಿರ್ಬೋದು ಅಂತ ಹೇಳ್ತಾನೆ. ಇವಾಗ ಒಂದ್ 6-7 ಡೇಸ್ ಆಗಿರತ್ತೆ ಅವ್ರು ಅಲ್ಲಿ ಹೋಗಿ. ಬಟ್ ಕಾರ್ಯ ಎಲ್ಲ ಮುಗಿಯೋಕೆ ಆಲ್ಮೋಸ್ಟ್ 13 ಡೇಸ್ ಎಲ್ಲ ಆಗಿರತ್ತೆ ದಶರಥ ತೀರ್ಕೊಂಡು. ಆಮೇಲೆ ಅವತ್ತೊಂದ್ ದಿನ ಅಲ್ಲೇ ಇರ್ತಾರೆ. ಭಾರದ್ವಾಜರು ಅವ್ರ ಶಕ್ತಿಯಿಂದ ಅಲ್ಲಿರುವಂತ ಸೈನ್ಯಕ್ಕೆ, ಹಾಗೆ ಕೌಸಲ್ಯ, ಸುಮಿತ್ರೆ, ಕೈಕೆ, ಅವರಿಗೆ, ಮಂತ್ರಿಗಳಿಗೆ, ಎಲ್ಲಾ ಸೇವಕರಿಗೆ, ಕುದುರೆ, ಆನೆ, ಅದೇನ್ ಸೈನ್ಯ ಎಲ್ಲ ಬಂದಿತ್ತು ಅದಕ್ಕೆಲ್ಲ ಊಟದ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಭರತನಿಗೆ ಮತ್ತೆ ಹೋಗೋ ದಾರಿ ತೋರಿಸ್ತಾರೆ. ಅವತ್ತೊಂದಿನ ಅಲ್ಲೇ ನೆಲೆಸ್ಬಿಟ್ಟು ಅಲ್ಲೇ ವಿಶ್ರಾಂತಿ ಪಡೆದು ಅವರು ಯಾವ ರೀತಿ ವ್ಯವಸ್ಥೆ ಮಾಡ್ತಾರಂದ್ರೆ, ಸ್ವರ್ಗ ಲೋಕದಿಂದ ಅಪ್ಸರೆಲ್ಲ ಬಂದಿರ್ತಾರಂತೆ. ಅಂದ್ರೆ ಅಷ್ಟು ಸೈನ್ಯ ಎಲ್ಲ ಕುಡಿದು ಮಧ್ಯದಲ್ಲಿ ತೇಲಾಡ್ತಿರತ್ತಂತೆ. ಅಪ್ಸರೆಯರೆಲ್ಲ ಬಂದು ಇವರಿಗೆ ಕೈಕಾಲ್ ಕೊಡೋದು, ಆ ರೀತಿ ಎಲ್ಲ ಅವರು ಸುಖ ಅನುಭವಿಸ್ತಾರಂತೆ ಅವತ್ತಿನ ದಿನ ರಾತ್ರಿಯಲ್ಲಿ. ಸೈನ್ಯ ಅಷ್ಟೇ, ಭರತ ಅದು ಅಲ್ಲ, ಸೈನ್ಯ ಅಷ್ಟೇ. ಹಾಗೆ ಅಷ್ಟು ಚೆನ್ನಾಗಿ ಭಾರದ್ವಾಜರು ಅವ್ರ ಶಕ್ತಿಯಿಂದ, ಜ್ಞಾನದಿಂದ ಎಲ್ಲಾ ಸೈನ್ಯನು ನೋಡ್ಕೋತಾರೆ. ಹಾಗೆ ಮಾರನೇ ದಿನ ಬೆಳಗ್ಗೆ ಎದ್ದು ಅವ್ರ ಪಯಣ ಬೆಳೆಸ್ತಾರೆ. ಅವರು ಕಾಡಲ್ಲಿ ಹೋಗ್ಬೇಕಂದ್ರೆ, ಅಂದ್ರೆ ಚಿತ್ರಕೂಟದ ಕಡೆ ರಾಮನ ಹುಡ್ಕೊಂಡು ಹೋಗ್ತಿರ್ಬೇಕಂದ್ರೆ ರಾಮನಿಗೆ ಗೊತ್ತಾಗತ್ತೆ. ಯಾವ ರೀತಿ ಗೊತ್ತಾಗತ್ತೆ ಅಂದ್ರೆ, ಅಲ್ಲಿ ಪಕ್ಷಿ ಪ್ರಾಣಿಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಬೇರೆ ದಿಕ್ಕಿಗೆ ಹೋಗೋದು ಅಥವಾ ಬೇರೆ ತರ ಕಿರ್ಚೋದು. ಇವಾಗ ನಾವ್ ನೋಡ್ಬೋದು, ನಮ್ಮ ಮನೆಯಲ್ಲಿ ನಾಯಿ ಸಾಕಿರ್ತೀವಿ, ಯಾವ್ದೋ ಒಂದ್ ಹೊಸ ಮುಖ ನೋಡಿದ್ರೆ, ಅಂದ್ರೆ ತುಂಬಾ ದಿನದ ಮೇಲೆ ಯಾರಾದ್ರೂ ಮನೆಗ್ ಬಂದ್ರೆ ಇಲ್ಲ ಹೊಸ ಮುಖ ನೋಡಿದ್ರೆ ಅದು ಬೊಗಳಕ್ ಸ್ಟಾರ್ಟ್ ಮಾಡತ್ತೆ, ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಹಾಗೆ ಮನುಷ್ಯರು ನಡ್ಕೊಂಡ್ ಬಂದ್ರೆ ಪಕ್ಷಿಗಳೆಲ್ಲ ಹಾರ್ ಹೋಗ್ತವೆ. ಸೊ ಆ ರೀತಿ ರಾಮ ಕುಟೀರದ ಮುಂದೆ ಕೂತ್ಕೊಂಡಿರ್ತಾನೆ. ಸೊ ಪಕ್ಷಿಗಳೆಲ್ಲ ಒಂದ್ ಕಡೆ ಹಾರಿ ಸದ್ ಮಾಡ್ತಾ ಹೋಗ್ತಿರತ್ತೆ. ಅವಾಗ ರಾಮ ಅಂತಾನೆ, ಯಾರೋ ಬರ್ತಿರ್ಬೋದು, ಅದಕ್ಕಾಗಿ ಪಕ್ಷಿಗಳೆಲ್ಲ ಈ ರೀತಿ ಹಾರ್ಕೊಂಡ್ ಹೋಗ್ತಾ ಇದೆ ಬೇರೆ ದಿಕ್ಕಿಗೆ. ಅಲ್ಲೇ ಒಂದು ದೊಡ್ಡ ಮರ ಇರತ್ತೆ. ಲಕ್ಷ್ಮಣನಿಗೆ ಹೇಳ್ತಾನೆ ರಾಮ, ಆ ಮರದ ಮೇಲೆ ಹತ್ತಿ ಬಿಟ್ಟು ನೋಡು ಯಾರು ಬರ್ತಿದ್ದಾರೆ ಅಂತ. ತುಂಬಾ ದೂರದಿಂದ ಬರ್ತಿದ್ದಾರಲ್ಲ. ಸೊ ಹಾಗಾಗಿ ಲಕ್ಷ್ಮಣ ಹತ್ತಿ ಬಿಟ್ಟು ನೋಡ್ತಾನೆ. ಅದು ಅಯೋಧ್ಯೆ ಸೈನ್ಯ, ಅಂದ್ರೆ ಧ್ವಜ ನೋಡಿ ಕಂಡು ಹಿಡಿತಾರೆ, ಅದು ಅಯೋಧ್ಯೆ ಸೈನ್ಯ ಬರ್ತಿದೆ ಅಂತ ಹೇಳ್ತಾನೆ. ಅವನು ಮರ ಇಳಿದ್ಬಿಟ್ಟು, ಅವನ್ ಮಾತು ಯಾವ ರೀತಿ ಇರತ್ತೆ, ಲಕ್ಷ್ಮಣನ್ ಮಾತಂದ್ರೆ, ಭರತ ಬರ್ತಿದ್ದಾನೆ ಅಂದ್ರೆ ತಂದೆಗೆ ಪ್ರಚೋದನೆ ಮಾಡಿ, ದಶರಥನ್ಗೆ ಪ್ರಚೋದನೆ ಮಾಡಿ, ಇಲ್ಲ ಕೈಕೆಯಿಂದ ಅವನು ಕೆಟ್ಟ ಬುದ್ಧಿನ ಕಲ್ತು ನಿಮ್ಗೆ ಏನಾದ್ರೂ ಮಾಡಿ ಕಂಪ್ಲೀಟ್ ಆಗಿ ರಾಜ್ಯನ ಅವನ್ನ ಆಳ್ಬೇಕನ್ನೋ ಉದ್ದೇಶದಿಂದ ಬರ್ತಿರ್ಬೋದು. ಅವನ ಇವತ್ ನಾನ್ ಸಾಯಿಸ್ತೀನಿ, ಆ ರಾಜ್ಯನ ನಿನಗ್ ಮರಳಿ ಕೊಡಿಸ್ತೀನಿ ಅಂತ ಹೇಳಿದ ತಕ್ಷಣ ರಾಮನ್ಗೆ ಕೋಪ ಬಂದ್ಬಿಡತ್ತೆ. ರಾಮ ಲಕ್ಷ್ಮಣನಿಗೆ, ನಿಂಗೆ ಯಾಕಯ್ಯ ಭರತನ್ ಕಂಡ್ರೆ ಅಷ್ಟೊಂದ್ ಕೋಪ, ಅವ್ನ್ ಏನ್ ಮಾಡಿದ, ನಿನಗೇನ್ ಮಾಡಿದ, ನನಗೇನ್ ಮಾಡಿದಾನು, ನೀನ್ ಎಷ್ಟು ನನ್ ಪ್ರೀತಿಸ್ತೀಯ, ಭರತನು ಅಷ್ಟೇ ನನ್ನ ಪ್ರೀತಿಸ್ತಾನ, ಯಾಕ ಅವನ್ ಮೇಲ್ ಕೋಪ ನಿಂಗೆ, ಅವ್ನ್ ಮಾಡ್ದೇ ಇರೋ ತಪ್ಪಿಗೆ ಯಾಕೆ ಅವನ್ ಮೇಲ್ ಕೋಪ, ಕೋಪದಿಂದ ಏನ್ ಸಾಧಿಸ್ತೀಯ ನೀನು, ನನಗ್ ರಾಜ್ಯ ಬೇಡ ಅಂತ ನಾನಾಗೆ ಬಿಟ್ ಬಂದಿದ್ದೀನಿ, ನಿಂಗ್ ಯಾಕಯ್ಯ ರಾಜ್ಯದ ಮೇಲೆ ಆಸೆ ಅಂತ ಎಲ್ಲ ಈ ರೀತಿ ಬೈತಾನೆ. ಹಾಗೆ ಹೇಳ್ತಾನೆ, ಭರತನಿಗಾಗ್ಲಿ, ನಿನಗಾಗ್ಲಿ, ಶತ್ರುಘ್ನಂಗಾಗ್ಲಿ ಸುಖ ಕೊಡದೆ ಇರೋ ವಸ್ತು ಯಾವ್ದಾರು ನನಗೆ ಸುಖ ಕೊಡತ್ತೆ, ಅಂದ್ರೆ ಸಂತೋಷ ಕೊಡತ್ತೆ ಅನ್ನೋದಾರೆ, ಆ ವಸ್ತುನ ಬೆಂಕಿಯಿಂದ ಸುಟ್ ಹೋಗ್ಲಿ ಅದು ಅಂತ. ಅಂದ್ರೆ ಆ ಶಾಪದಿಂದ ಸುಟ್ಟೋಗ್ಲಿ ಅದು. ನಿಮ್ ಜೊತೆ ನಾನ್ ಏನ್ ಅನ್ಭವಿಸ್ತೀನಿ ಅದಷ್ಟೇ ನನಗ್ ಸಾಕು, ನೀವೇ ನನ್ಗೆ ಹೆಚ್ಚು, ಯಾವ ರಾಜ್ಯ ಅಥವಾ ಯಾವ್ದೋ ಒಂದು ಬೆಲೆ ಬಾಳುವ ವಸ್ತುಕ್ಕಿಂತ.
ನನಗ್ ನೀವೇ ಹೆಚ್ಚು ಅಂತ. ಎಷ್ಟು ಬಾಂಧವ್ಯ ಇರತ್ತೆ ಅಣ್ಣ ತಮ್ಮಂದಿರ್ ಮಧ್ಯೆ ಅಂದ್ರೆ ಅದು ಕತೆ ಓದ್ತಿರ್ಬೇಕಂದ್ರೆ ನಿಮ್ಗ್ ಅದೊಂದು ಎಮೋಷನಲ್ ಫೀಲ್ ಆಗತ್ತೆ. ಸೊ ಆ ರೀತಿ ಎಲ್ಲ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಭರತ ನಿಂಗೇನ್ ಮಾಡಿದ್ದಾನೆ, ಯಾಕ್ ನಿನಗ್ ಅವನ್ ಮೇಲೆ ಅಷ್ಟೊಂದ್ ದ್ವೇಷ, ಸಾಯಿಸ್ತೀನಿ ಸಾಯಿಸ್ತೀನಿ, ಸಾಯಿಸೋದು ಒಂದೇ ಪರಿಹಾರನ ಅಂತ ಎಲ್ಲ ಕೇಳ್ತಾನೆ. ಹಾಗೆ ನಿನಗ್ ರಾಜ್ಯ ಬೇಕಾ, ನಿನಗ್ ರಾಜ್ಯ ಬೇಕಂದ್ರೆ ನೀನ್ ತಗೋ, ನಾನ್ ಭರತನಿಗೆ ಹೇಳ್ಕೊಡಿಸ್ತೀನಿ, ಅವ್ನ್ ನನ್ ಮಾತ್ ತೆಗ್ದ್ ಹಾಕಲ್ಲ. ಅಂದ್ರೆ ಭರತ ನನ್ ಮಾತ್ ತೆಗ್ದ್ ಹಾಕಲ್ಲ, ನನ್ ತಮ್ಮನ್ಗೆ ನನ್ನ ಒಬ್ಬ ತಮ್ಮ ಇದ್ದಾನೆ ಲಕ್ಷ್ಮಣ ಅಂತ, ಅವನಿಗೆ ರಾಜ್ಯ ಬೇಕು, ರಾಜ್ಯದ ಮೇಲೆ ಬಹಳ ಆಸೆ, ನೀನ್ ಕೊಡು ಅಂತ ಅಂದ್ರೆ ಅವ್ನ್ ಏನೂ ವಿಚಾರ ಮಾಡ್ದೆ ರಾಜ್ಯನ ನಿನ್ಗ್ ಕೊಡ್ತಾನೆ, ನೀನ್ ಅನ್ಭವ್ಸು ರಾಜ್ಯನ ಅಂತ ಎಲ್ಲ. ಲಕ್ಷ್ಮಣನ್ಗೆ ತುಂಬಾ ಬೇಜಾರಾಗತ್ತೆ, ಯಾಕಂದ್ರೆ ಅವನು ಅಷ್ಟೇ ಪ್ರೀತಿ ಮಾಡ್ತಿರ್ತಾನೆ. ಅಲ್ಲಿ ಲಕ್ಷ್ಮಣನಿಗೆ ರಾಜ್ಯ ಕೊಡಿಸ್ಬೇಕು ಅನ್ನೋಕ್ಕಿಂತ ರಾಮನ್ನ ರಾಜನ್ ಸ್ಥಾನದಲ್ಲಿ ಆ ಸಿಂಹಾಸನದಲ್ಲಿ ಆ ಸುಖ ಸಂಪತ್ತನ್ನ ಅನುಭವಿಸೋದು ನೋಡ್ಬೇಕು ಅನ್ನೋ ಆಸೆ ಲಕ್ಷ್ಮಣನಿಗೆ. ಸೊ ಅದು ಭರತನಿಂದ ತಪ್ಪು ಹೋಯ್ತಲ್ಲ ಅನ್ನೋ ಬೇಜಾರಿರತ್ತೆ, ಹಾಗಾಗಿ ಭರತನ ಮೇಲೆ ಕೋಪ ಇರತ್ತೆ. ಮತ್ತೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಖಂಡಿತವಾಗ್ಲೂ ಭರತ ಯಾವ ಕಾರಣಕ್ ಬರ್ತಿದಾನಂದ್ರೆ ತಂದೆನ ಒಪ್ಸಿ ಮರಳಿ ನನ್ನ ಕರ್ಕೊಂಡು ಹೋಗಿ ನನಗ್ ರಾಜ್ಯ ಕೊಡಕ್ಕೆ, ನನಗ್ ಪಟ್ಟಾಭಿಷೇಕ ಮಾಡಕ್ಕೇನೆ ಖಂಡಿತವಾಗ್ಲೂ ಭರತ ಬರ್ತಿದ್ದಾನೆ ಅಂತ. ಏನು ಭರತ ಹಾಗೆ ಮಹಾರಾಜ ದಶರಥ ಬರ್ತಿದ್ದಾನೆ ಅನ್ನೋದು ಅವ್ರ ಯೋಚನೆ, ರಾಮನ ಯೋಚನೆ. ನೋಡು ನಿನ್ ಬೇಕಿರೆ ಪರೀಕ್ಷೆ ಮಾಡು, ಭರತ ಬಂದ್ಬಿಟ್ಟು ಇದೇ ರೀತಿ ಹೇಳೋದು, ನನ್ನ ಕರೆಯಕ್ಕೇನೆ ಭರತ ಬರ್ತಿದ್ದಾನೆ ಅಂತ ರಾಮ ಹೇಳ್ತಾನೆ. ಸೊ ಇಷ್ಟೆಲ್ಲ ಇಲ್ಲಿ ಮಾತುಕತೆ ಆಗ್ತಿರ್ಬೇಕಂದ್ರೆ ಅವ್ರ ಸೈನ್ಯ ಎಲ್ಲ ಬರತ್ತೆ. ಸೊ ಇವ್ರ ಕುಟೀರದಿಂದ ಹೊಗೆ ಏನ್ ಹೋಗ್ತಿರತ್ತಲ್ಲ, ಸೊ ಅದನ್ನ ನೋಡ್ಬಿಟ್ಟು ಮೇ ಬಿ ಇಲ್ಲೇ ಇರ್ಬೋದು, ಅನ್ನ ಇಲ್ಲೇ ಇರ್ಬೋದು ಅಂತ ಅವ್ರ ಸೈನ್ಯ ಎಲ್ಲ ಬರತ್ತೆ. ಬಂದ್ಮೇಲೆ ಭರತ ರಾಮನ್ನ ನೋಡಿ ಒಂಥರ ಭ್ರಮೆಯಲ್ಲಿ, ಅಂದ್ರೆ ಅವನ್ ತಲೆಗೆ ಏನೆಲ್ಲಾ ಯೋಚನೆಗಳು ಬರತ್ತೆ ಅಂದ್ರೆ, ಇವತ್ತು ಈ ಸಮಯದಲ್ಲಿ ರಾಮ ಏನು ಸಭಾ ಮಂದಿರದಲ್ಲಿ ಕೂತ್ಕೊಂಡು ಪ್ರಜೆಗಳ ಮಧ್ಯೆ ಅಥವಾ ಮಂತ್ರಿಗಳ ಮಧ್ಯೆ ಬೇರೆ ಬೇರೆ ರಾಜ್ಯದ ಮಧ್ಯೆ ಸಭೆ ನಡೆಸ್ಬೇಕಿತ್ತು. ಎಲ್ಲರ ಮಧ್ಯೆ ಅಯೋಧ್ಯೆ ಅನ್ನೋ ಅರಮನೆಯಲ್ಲಿ ಅವ್ನು ಕೂತು ಆಡಳಿತ ನಡೆಸ್ಬೇಕಿತ್ತು, ಸಿಂಹಾಸನದ ಮೇಲೆ ಕೂತು ಆಡಳಿತ ನಡೆಸ್ಬೇಕಿತ್ತು. ಈ ಕಾಡಲ್ಲಿ ಕೂತ್ಕೋಂತ ಪರಿಸ್ಥಿತಿ ಬಂತು ನಂಗೆ, ಅದು ನನ್ನಿಂದಾಗಿ. ಅವನ್ ಏನೋ ತಪ್ಪು ಮಾಡ್ದೆ, ಭರತ ಏನೋ ತಪ್ಪು ಮಾಡ್ದೆ ಅವನನ್ನ ಅವನಷ್ಟು ನಿಂದಿಸ್ಕೊತಿರ್ತಾನೆ. ಅಂದ್ರೆ ನಾನ್ ಹುಟ್ಲೇಬಾರ್ದಿತ್ತು, ನಾನ್ ಹುಟ್ಟಿದ್ದಕ್ಕೇನೆ ಈ ರೀತಿ ಆಯ್ತು ಅನ್ನೋ ರೀತಿಯಲ್ಲಿ ಅವನು ಪಶ್ಚಾತ್ತಾಪ ಪಡ್ತಿರ್ತಾನೆ. ಅಷ್ಟು ಅವನ್ ಮೇಲೆ ಅವಂಗೆ ಕೋಪ ಬರುತ್ತೆ. ಈಗಿನ ಜನರೇಷನ್ ಅಲ್ಲಿ ನಾವ್ ಮಾಡಿರೋ ತಪ್ಪನ್ನೇ ನಾವ್ ಮಾಡಿದೀವಿ ಅಂತ ಒಪ್ಕೊಳಲ್ಲ. ಬಟ್ ಭರತನ್ ಆ ಗುಣ, ಅವ್ನ್ ಮಾಡ್ದೇ ಇರೋ ತಪ್ಪಿಗೆ ಅವನೇ ಶಿಕ್ಷೆ ಕೊಡ್ಕೋತಿದ್ದಾನೆ, ಅವನೇ ನಿಂದಿಸ್ಕೋತಿದ್ದಾನೆ, ಬೈಕೋತಿದ್ದಾನೆ. ನನ್ ಹುಟ್ಟಿನಿಂದನೇ ನನ್ಗೆ ರಾಮನ್ಗೆ ಈ ಪರಿಸ್ಥಿತಿ ಬಂತು, ಸುಖವಾಗಿ ಸಂತೋಷದಿಂದ ಎಲ್ಲರ ಮಧ್ಯೆ ಇರ್ಬೇಕಾದಂತ ರಾಮ ಇವತ್ ಈ ಕುಟೀರದಲ್ಲಿದ್ದಾನೆ. ಏನೋ ಸುತ್ತ ಒಂದ್ 4-5 ಕಂಬನ ನೆಟ್ಟಿರ್ಬೋದು, ಅದ್ರ ಮೇಲೆ ಏನೋ ಎರಡ್ ಮರದ ಎಲೆಗಳನ್ನ ಕೊಂಬುಗಳನ್ನ ಹಾಕಿರ್ಬೋದು. ಈ ಕುಟೀರ ಪುಣ್ಯ ಮಾಡುವಷ್ಟು ಅಯೋಧ್ಯ ಪುಣ್ಯ ಮಾಡಿಲ್ಲ. ಅವ್ನ್ ಕೂತಿರುವಂತ ಕಲ್ಲಿದೆ ಅಲ್ಲ, ಆ ಕಲ್ಲು ಪುಣ್ಯ ಮಾಡಿರೋ ಅಷ್ಟು ಅಲ್ಲಿರುವಂತ ಸ್ವರ್ಣ ಸಿಂಹಾಸನ ಅಂದ್ರೆ ಬಂಗಾರದ ಸಿಂಹಾಸನ ಪುಣ್ಯ ಮಾಡಿಲ್ಲ. ಇಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಪುಣ್ಯ ಮಾಡಿರೋ ಅಷ್ಟುನು ನಾವ್ಯಾರು ಪುಣ್ಯ ಮಾಡಿಲ್ಲ. ಅಥವಾ ಇಲ್ಲಿ ಇರುವಂತ ಏನು ಮರ ಗಿಡಗಳು, ನದಿಗಳು ಪುಣ್ಯ ಮಾಡಿರುವಷ್ಟು ಅಯೋಧ್ಯ ನಗರಿ ಪುಣ್ಯ ಮಾಡಿಲ್ಲ, ಅಲ್ಲಿರುವಂತ ಮರ ಗಿಡಗಳು ಪುಣ್ಯ ಮಾಡಿಲ್ಲ ಅಂತ ಈ ರೀತಿ ಎಲ್ಲ ಬೇಜಾರಲ್ಲಿ ರಾಮನ್ ನೋಡಿದ ತಕ್ಷಣ ಅವನಿಗೆ ತಲೆಗೆ ಅದೆಲ್ಲ ಬರತ್ತೆ. ನನ್ನಿಂದಾಗಿ ಅನ್ನೋ ಬೇಜಾರ್ ಬರತ್ತೆ. ಹಾಗೆ ಅಂದ್ರೆ ಅವನಿಗೆ ಕರೆಯಕ್ ಧ್ವನಿನೇ ಇಲ್ಲ, ಅಲ್ಲಿ ಮಾತೇ ಇಲ್ಲ, ಒಂದ್ ಧ್ವನಿ ನಡಕ್ತಿರತ್ತೆ. ಸೀದಾ ಹೋಗ್ಬಿಟ್ಟು ರಾಮನ್ ಪಾದಗಳನ್ನ ಹಿಡಿದು ಸಾಷ್ಟಾಂಗ ಹಾಕಿ ನನ್ನನ್ನ ಕ್ಷಮಿಸು ಅಂತ ರಾಮನ್ ಪಾದಗಳಿಗೆ ಬೀಳ್ತಾನೆ. ರಾಮ ಅವನ ಮೇಲೆತ್ತಿ ಅಕ್ಕೋತಾನೆ ಪ್ರೀತಿಯಿಂದ. ಆದ್ರೆ ಇನ್ನು ರಾಮ ಲಕ್ಷ್ಮಣ ಸೀತೆಗೆ ದಶರಥ ತೀರ್ಕೊಂಡಿರುವಂತ ವಿಚಾರ ತಿಳಿದಿಲ್ಲ. ಅದ್ ತಿಳಿದ್ಮೇಲೆ ರಾಮ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ, ಅದೆಷ್ಟು ಬೇಜಾರ್ ಮಾಡ್ಕೋತಾರೆ. ಸೊ ಇದನ್ನೆಲ್ಲ ಮತ್ತೆ ನಾಳೆ ದಿನ ರಾಮಾಯಣ ಓದಿದ್ಮೇಲೆ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ರಾಮನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ಹನುಮಂತನ ಕಥೆಗಳನ್ನ ಹೇಳಕ್ ಸ್ಟಾರ್ಟ್ ಮಾಡಿದ್ದೀನಿ ಶಾರ್ಟ್ಸ್ ಅಲ್ಲಿ. ಪ್ರತಿದಿನ ರಾಮಾಯಣ ಜೊತೆ ಹನುಮಂತನ ಕಥೆಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ರಾಮ ಎಲ್ಲಿರ್ತಾನೆ ಅಲ್ಲಿ ಹನುಮಂತ ಇದ್ದೇ ಇರ್ತಾನೆ ಅನ್ನೋದು ಎಲ್ಲರ ನಂಬಿಕೆ. ಖಂಡಿತವಾಗ್ಲೂ ಹನುಮಂತ ಅಲ್ಲಿರ್ತಾನೆ. ರಾಮ ಹಾಗೆ ಹನುಮಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.